ಬರುತ್ತೆ ಒಂದಲ್ಲ ಒಂದಿನ ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅನ್ನೋ ಹಾಗೆ ಈಗ ದಾಸನಿಗೆ ಶುಕ್ರ ದಶೆ ಶುರುವಾಗಿದೆ. ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಇರೋ ದಾಸ ಪತ್ನಿ ಮಗನ ಜೊತೆಗೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ ನಡುವೆ ಫಾರಿನ್ ಟ್ರಿಪ್ ಹೋಗೋಕು ಕೋರ್ಟ್ನಿಂದ ಪರ್ಮಿಷನ್ ಗಿಟ್ಟಿಸಿಕೊಂಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ತಮ್ಮ ಸಿನಿಮಾಗಳಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಒಂದಷ್ಟು ತಿಂಗಳು ಜೈಲುವಾಸ ಅನುಭವಿಸಿದ್ರು. ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿರೋ ದರ್ಶನ್ ಟೈಮ್ ಈಗ ಚೇಂಜ್ ಆಗಿದೆ. ತಮ್ಮ ಬ್ಯಾಡ್ ಡೇಸ್ ನಿಂದ ಈಗ ಗುಡ್ ಡೇಸ್ ಶುರು ಮಾಡಿದ್ದಾರೆ. ಕೊಲೆ ಆರೋಪ ಇರೋದ್ರಿಂದ ಒಂದಷ್ಟು ಕಾನೂನು ತೊಡಕುಗಳಂತೂ ಇದ್ದೇ ಇದೆ. ಆದ್ರೆ ದರ್ಶನ್ಗೆ ಸದ್ಯ ಒಳ್ಳೆ ಟೈಮ್ ಇರೋದ್ರಿಂದ ಕೋರ್ಟ್ ನಿಂದ ಕೂಡ ಒಂದೊಂದೇ ಪರ್ಮಿಷನ್ ಸಿಗ್ತಾ ಇದೆ. ಈಗ ವಿದೇಶಕ್ಕೆ ಹಾರಲು ದರ್ಶನ್ಗೆ ಅನುಮತಿ. ಶೆಡ್ಯೂಲ್ ಶೂಟಿಂಗ್ ಮುಗಿಸಿದ್ದಾರೆ. ಸಿನಿಮಾದ ಶೂಟಿಂಗ್ ಭರದಿಂದ ಸಾಗಿದ್ದು ವಿದೇಶಗಳಲ್ಲಿ ಕೂಡ ಚಿತ್ರೀಕರಣ ಮಾಡೋಕೆ ಸಿನಿಮಾ ತಂಡ ಮುಂದಾಗಿದೆ. ಜೂನ್ 1ರಿಂದ ಜೂನ್ 25ನೇ ತಾರೀಕಿನವರೆಗೂ ದುಬೈ ಮತ್ತು ಯುರೋಪ್ನಲ್ಲಿ ಚಿತ್ರೀಕರಣ ನಡೆಸೋಕೆ ಸಿನಿಮಾ ತಂಡ ನಿರ್ಧರಿಸಿದೆ. ಆದ್ರೆ ದರ್ಶನ್ ಮೇಲೆ ರೇಣುಕಾಸ್ವಾಮಿ ಕೊಲೆ ಆರೋಪ ಇರೋದ್ರಿಂದ ಕೋರ್ಟ್ ಅನುಮತಿ ಇಲ್ಲದೆ ದರ್ಶನ್ ದೇಶ ಬಿಟ್ಟು ಹೋಗೋ ಹಾಗಿರ್ಲಿಲ್ಲ. ಪರ್ಮಿಷನ್ಗಾಗಿ ಮತ್ತೆ ಕೋರ್ಟ್ ಕದ ತಟ್ಟಿದ್ದ ದಾಸನಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಹೀಗಾಗಿ ವಿದೇಶಕ್ಕೆ ಹೋಗಲು ದರ್ಶನ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಪುರಸ್ಕರಿಸಿರುವ ನ್ಯಾಯಾಲಯ ಇಂದು ದರ್ಶನ್ಗೆ ವಿದೇಶಕ್ಕೆ ಹೋಗಲು ಪರ್ಮಿಷನ್ ಕೂಡ ನೀಡಿದೆ. ಈಗಾಗಲೇ ಡೆವಿಲ್ ಸಿನಿಮಾ ಚಿತ್ರೀಕರಣ ಅರ್ಧದಷ್ಟು ಮುಗಿದಿದೆ. ಬಾಕಿ ಇರುವ ಚಿತ್ರೀಕರಣಕ್ಕಾಗಿ ವಿದೇಶಕ್ಕೆ ತೆರಳಲು ಚಿತ್ರತಂಡ ಸಜ್ಜಾಗಿದೆ. ದರ್ಶನ್ ಜೈಲಿನಿಂದ ಜಾಮೀನು ಪಡೆದ ಬಳಿಕ ಈ ಸಿನಿಮಾ ಮೇಲೆ ಅಭಿಮಾನಿಗಳಿಗೆ ಬಹಳ ನಿರೀಕ್ಷೆ ಇದೆ. ನೇತ್ರಾವತಿ ದೊಡ್ಡಮನಿ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.